ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮೀಸ್ ವರ್ಲ್ಡ್. ತುಂಬ ದಿನ ಆದಮೇಲೆ ಯೂಟ್ಯೂಬ್ ವಿಡಿಯೋ ಹಾಕ್ತಾಯಿದ್ದೀನಿ, ನಾನು ಲಾಂಗ್ ವಿಡಿಯೋ. ಏನಿದು ವಿಷಯ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ. ನಾನು ಪೈಲ್ಸ್ಗೆ ಮೂಲವ್ಯಾಧಿ, ಪೈಲ್ಸ್, ಪಿಸ್ತುಲ ಇದಕ್ಕೆಲ್ಲ ಕೂಡ ನಾಟಿ ಔಷಧಿಯನ್ನು ಕೊಡ್ತೀವಿ ಅಂತ ಹೇಳಿ ಹಾಕಿದ್ದೀನಿ. ವೈರಲ್ ಆಗಿದೆ, ತುಂಬ ಜನ ಕಾಲ್ಸ್ ಮಾಡ್ತಾಯಿದ್ದಾರೆ, ಔಷಧಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಕೂಡ ಹಾಕೋಣ, ನೀವು ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ನಾಟಿ ಔಷಧಿ ಇದು, ಆಯುರ್ವೇದಕ್ಕೆ ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ. ನಮ್ಮ ಅಪ್ಪ ಕೊಡ್ತಾರೆ, ಹಳ್ಳಿಯಲ್ಲಿ ಕೊಡ್ತಾರೆ, ಊರಲ್ಲಿ. ನಮ್ಮದು ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲೂಕು, ರಾಯಲ್ಪಾಡ್ ಹೋಬಳಿ, ಮುದಿಮಡುಗು ಪಂಚಾಯಿತಿ, ಅಂಚುರುಪಲ್ಲಿ ಅಂತ ಊರು. ಅಲ್ಲಿ ಹೋಗೋರಿದ್ದರೆ ಯಾರಾದರೂ ಹೋಗಿ ತಗೋಬೋದು. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ಹಾಕ್ತೀನಿ. ಯಾರಾದರೂ ಬೇಕು ಅನ್ನೋರಿದ್ದರೆ ಕಮೆಂಟ್ನ ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು, ಗೌತಮೀಸ್ ವರ್ಲ್ಡ್ ಅಂತ ಇರುತ್ತೆ. ಚೆಕ್ ಮಾಡಿದ್ರೆ ನಿಮಗೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಹೋಗಿ ತಗೊಳ್ಳಿ. ಫಸ್ಟ್ ಒನ್ ಟೈಮ್ ತಗೋಬೇಕು. ಒನ್ ಟೈಮ್ ತಗೊಂಡಿದ್ದಾಗಿದ್ಮೇಲೆ ಮತ್ತು 15 ದಿನ ಬಿಟ್ಟು ಇನ್ನೊಂದು ಸರಿ ತಗೊಳ್ಳೇಬೇಕು. ತುಂಬ ವರ್ಷದ ಇರೋರು, 10 ವರ್ಷ ಆ ಥರ ಇರೋರು, 5 ವರ್ಷ 10 ವರ್ಷ ಇರೋರಾದರೆ ಅವರು 3 ಸರಿ ತಗೋಬೇಕು. ವಾಸಿ ಆಗುತ್ತೆ. 4-5 ದಿನದಲ್ಲೇ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹೋಗಬೇಕು. ಟೀ ಕಾಫಿ ಏನೂ ಕುಡಿದಿರಬಾರ್ದು, ನೀರು ಮಾತ್ರ ಕುಡಿಬೋದು ಅಷ್ಟೇ, ಟಿಫನ್ನು ಮಾಡಿರಬಾರ್ದು. ಭಾನುವಾರ ಅಥವಾ ಗುರುವಾರ, ವಾರದಲ್ಲಿ 2 ದಿನ ಕೊಡೋದು ಔಷಧಿ. ನಮ್ಮ ಅಪ್ಪನೂ ಕೊಡ್ತಾರೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಾವು ಕೂಡ ಕೊಡ್ತೀವಿ. ಔಷಧಿಯನ್ನು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ತುಂಬ ಜನ ಬೆಂಗಳೂರಿನ ಈಚೆ ಅಂದರೆ ಇವಾಗ ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಮಂಗಳೂರು ಈ ಥರ ತುಂಬ ಜನ ನನಗೆ ಕೇಳ್ತಾಯಿದ್ರು ಕಾಲ್ ಮಾಡಿ, ಕೊಡ್ಬೋದಲ್ಲ ಬೆಂಗಳೂರಲ್ಲಿ, ನಮಗೆ ಊರಿಗೆ ಹೋಗೋದಕ್ಕೆ ತುಂಬ ದೂರ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಬೆಂಗಳೂರಲ್ಲಿ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಯಾರಾದರೂ ಬರಬೇಕು, ನಮಗೆ ಬೇಕು ಅನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಹಾಕ್ತೀನಿ ಸ್ಕ್ರೀನ್ ಮೇಲೆ, ನಮ್ಮ ಹಸ್ಬೆಂಡ್ದು. ಮತ್ತು ಏನೇ ಡೀಟೇಲ್ಸ್ ಇದ್ದರೂ ಕೇಳ್ಕೊಬೋದು. ಹೇಳಿದ್ದೀನಲ್ಲ, ಭಾನುವಾರ ಗುರುವಾರ ಮಾತ್ರ ಕೊಡೋದು. ಬೆಳಗ್ಗೆ 8 ಗಂಟೆ ಮೇಲೆ 10 ಗಂಟೆ ಒಳಗಡೆ ನಾವು ಕೊಡೋದು ಅಷ್ಟೇ. ಖಾಲಿ ಹೊಟ್ಟೆಯಲ್ಲಿ ಬರಬೇಕಲ್ವ, ಸೊ ಹಾಗಾಗಿ ಟೈಮಿಂಗ್ಸ್ ಅಷ್ಟೇ ಇರುತ್ತೆ. ಏನೇ ಡೌಟ್ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಪಥ್ಯಗಳೆಲ್ಲ ಹೇಳ್ತೀವಿ ನಾವು, ಯಾವ ಥರ ಪಥ್ಯಗಳು ಇರಬೇಕು ಏನು ಎಲ್ಲ ಅಂತ. ಕರೆಕ್ಟಾಗಿ ಪಥ್ಯಗಳು ನೀವು ಮೇಂಟೈನ್ ಮಾಡಿದರೆ ಡೆಫಿನೆಟ್ಲಿ ಗ್ಯಾರಂಟಿ ವಾಸಿ ಆಗೇ ಆಗುತ್ತೆ. ಪಥ್ಯಗಳು ಮೇಂಟೈನ್ ಮಾಡ್ದಿರಾ ನಮಗೆ ಔಷಧಿ ತೊಗೊಂಡಿದ್ರೂ ಕೂಡ ವಾಸಿ ಆಗಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತು ತುಂಬ ವೀಡಿಯೋಸ್ ವೈರಲ್ ಆಗಿದೆಯಲ್ಲ, ಅದರಲ್ಲಿ ಯಾರೋ ಒಬ್ಬರು ಕೆಟ್ಟ ಕಾಮೆಂಟ್ ಹಾಕೋರು ಇರ್ತಾರೆ, ಹಾಗೆ ಫೇಕು ಹಂಗೆ ಹಿಂಗೆ ಅಂತ. ಫೇಕ್ ಅಂತ ಇದ್ದರೆ ಯಾರು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ನಂಬರ್ ಹಾಕಿ, ಡೈರೆಕ್ಟಾಗಿ ವಿಡಿಯೋ ಹಾಕಿ, ಡೈರೆಕ್ಟಾಗಿ ಅಡ್ರೆಸ್ ಯಾರು ಹಾಕೋದಿಲ್ಲ. ಓಕೆ, ಪಬ್ಲಿಕಲ್ಲಿ ಬಂದು ನೋಡಿ, ನೀವು ಅಡ್ರೆಸ್ಸಿಗೆ ಬಂದು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾರೋ ಒಬ್ಬರಿಗೆ ಹೇಳ್ತಾ ಇರೋದು, ಯಾರೋ ಕೆಟ್ಟ ಕಮೆಂಟ್ ಹಾಕಿರ್ತಾರಲ್ಲ, ಬ್ಯಾಡ್ ಕಮೆಂಟು, ಅಂಥವ್ರಿಗೆ ಮಾತ್ರ. ಇನ್ನೆಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಕಮೆಂಟ್ಗಳು ಬಂದಿದೆ. ಎಲ್ಲ ಚೆನ್ನಾಗಿ ತೊಗೊಂಡಿರೋರು ಅಷ್ಟೇ. ಇದುವರೆಗೂ ನಾವು ನಮ್ಮ ಅಜ್ಜಿ ಕೊಡ್ತಾಯಿದ್ವಿ ಫಸ್ಟ್ ಔಷಧಿ ಇದು, ಮತ್ತು ನಮ್ಮಪ್ಪ ಕೊಡ್ತಾರೆ. ನಾನು ಕೊಟ್ಟಿದ್ದೀನಿ, ಸುಮಾರು ಜನಕ್ಕೆ ನಾನು ಕೊಟ್ಟಿದ್ದೀನಿ. ಕರೋನಾ ಟೈಮಲ್ಲೆಲ್ಲ ಮನೆಯಲ್ಲೇ ಇದ್ದೆ ಅಲ್ಲ ಊರಲ್ಲಿ, ಅವಾಗ ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ವಾಸಿ ಆಗಿದೆ. ತೊಗೊಂಡಿರೋರು ಯಾರೂ ಕೂಡ ವಾಪಸ್ ಬಂದಿಲ್ಲ, ನಮಗೆ ವಾಸಿ ಆಗಿಲ್ಲ ಅಂತ. ಯಾರೋ ಒಬ್ಬರು ಅಂದರೆ, ಇವಾಗ ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ವರ್ಷದಿಂದ ಇದ್ದು ಅವ್ರು ಕರೆಕ್ಟಾಗಿ ಪಥ್ಯಗಳೆಲ್ಲ ಮೇಂಟೈನ್ ಮಾಡಿದರೆ ಇದ್ದರೆ ಒಬ್ಬೊಬ್ಬರಿಗೆ ಕಡಿಮೆ ಆಗಲ್ಲ, ಲೇಟಾಗಿ ಆಗ್ಬೋದು, ಇಲ್ಲಾಂದರೆ ಆಗದೇ ಇರ್ಬೋದು. ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಚೆನ್ನಾಗಿ ವಾಸಿ ಆಗುತ್ತೆ. ಇದು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರೋದೆಲ್ಲ ನಾವು ಆಯುರ್ವೇದಿಕ್, ನಾಟಿ, ನಮಗೆ ನ್ಯಾಚುರಲಾಗಿ ಸಿಗುವಂಥ ಪದಾರ್ಥಗಳನ್ನೇ ನಾವು ಬಳಸಿ ಮಾಡುವಂಥದ್ದು. ಅದು ತುಂಬ ಇದು ಇವಾಗಿಂದ ಕೊಡ್ತಾಯಿರೋ ಔಷಧಿ ಅಲ್ಲ. ನಮ್ಮ ಅಜ್ಜಿ ತಾತಕ್ಕಾಗಿಂದ 30 ವರ್ಷದಿಂದ ಕೊಡ್ತಾಯಿರೋದು. ಫೇಕ್ ಅಂದ್ಕೊಳ್ಳೋದಕ್ಕೆ ಹೇಳ್ತಾಯಿದ್ದೀನಿ. ಸೊ ನಂಬಿಕೆ ಇದ್ದವರು ಬಂದು ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ, ವಾಸಿ ಆಗುತ್ತೆ. ಪಿಸ್ತುಳ, ಫಿಶರ್, ಪೈಲ್ಸ್ ಯಾವುದೇ ಥರ ಇದ್ದರೂ ಕೂಡ ನಮಗೆ ಏನೇ ಡೌಟ್ ಇದ್ದರೂ ನಮ್ಮ ಹತ್ರ ಕೇಳಿ, ಎಲ್ಲ ಹೇಳ್ತೀವಿ ನಾವು. ಬಂದು ತಗೊಳ್ಳಿ. ತುಂಬ ಚೆನ್ನಾಗಿದ್ದಾರೆ. ಅದು ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ತುಂಬ ಜನಕ್ಕೆ ಇನ್ನೂ ಅದು ಹೆಚ್ಚಾಗುತ್ತೆ. ಡ್ರೈವರ್ಸ್ಗಾಗಿರ್ಬೋದು, ಮತ್ತು ಏನು ಒಂದೇ ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಿಗೆ, ಸಿಸ್ಟಮ್ ವರ್ಕ್ ಮಾಡೋರಿಗಾಗಿರ್ಬೋದು, ಟೈಲರ್ಸ್ಗೆ, ಇನ್ನು ಆ ಥರ ಕೂತ್ಕೊಂಡು ಯಾರೆಲ್ಲ ಜಾಸ್ತಿ ಕೆಲಸ ಮಾಡ್ತಿರಲ್ವ ಅವ್ರಿಗೆ ಈ ಥರ ಎತ್ತಾಕೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಆಪ್ರೇಷನ್ ಮಾಡಿಸಿದ್ವಿ ನಾವು, ವಾಸಿ ಆಗಿಲ್ಲ ಅಂತ ತುಂಬ ಜನ ನನಗೆ ಹೇಳಿದ್ರು. ಆಪ್ರೇಷನ್ ಮಾಡಿಸಿದ್ರು ಕೂಡ ವೇಸ್ಟ್, ಮತ್ತು ವಾಪಸ್ ಬಂದೇ ಬರುತ್ತೆ. ಆಪ್ರೇಷನ್ ಮಾಡಿ ಒಂದು 3-4 ತಿಂಗಳಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆಪ್ರೇಷನ್ ಅಂದರೆ ಹೆಂಗೆ ಅಂದರೆ, ಮೊಳಕೆ ಥರ ಬಂದಿರುತ್ತಲ್ವ, ಅದನ್ನು ಕಟ್ ಮಾಡ್ತಾರೆ ಅಷ್ಟೇ ಅವರು. ಅದರಿಂದ ಎಫೆಕ್ಟು ಆಗೋ ಚಾನ್ಸಸ್ ತುಂಬಾ ಇದೆ. ಮತ್ತು ವಾಪಸ್ ಬಂದೇ ಬರುತ್ತೆ, ಸುಮ್ಮನೆ ದುಡ್ಡು ವೇಸ್ಟ್ ಅಷ್ಟೇ. ಈ ಒಂದು ಔಷಧಿ ಅಂದರೆ ನಮ್ಮ ಹತ್ರ ಬಂದು ಔಷಧಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಆಪ್ರೇಷನ್ ಮಾಡಿಸ್ಬೇಕು ಅನ್ನೋರಿಗೆ ನಾನು ಸಜೆಷನ್ ಕೊಡ್ತಾಯಿದ್ದೀನಿ ಅಷ್ಟೇ. ಇದಿಷ್ಟು ಆಪ್ರೇಷನ್ ಮಾಡ್ಸೋಕ್ಕೆ ಹೋಗಬೇಡಿ.
ಬಂದು ಔಷಧಿ ತಗೊಳ್ಳಿ. ಇನ್ನು ಬೇರೆ ಏನಾದರೂ ಗೊತ್ತಿದ್ರೂ ಬೇಕಾದ್ರೆ ಬೇರೆ ಹತ್ರ ಹೋಗಿ ತಗೋಬೋದು, ನೋ ಪ್ರಾಬ್ಲಮ್. ನಾನು ಹೇಳ್ತಾ ಇರೋದು ನಿಮಗೆ ನಂಬಿಕೆ ಇದ್ದರೆ ಬಂದು ಔಷಧಿಯನ್ನು ತಗೊಳ್ಳಿ ಅಷ್ಟೇ. ನಾವು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾರೆ. ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಾನು 1000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಯಾಕೆ ಅಂತ ಅನ್ನೋದನ್ನು ಕೂಡ ನಾನು ಹೇಳ್ಬಿಡ್ತೀನಿ. ಏನಂದರೆ ಅದು ಅದಕ್ಕೆ ಬೇಕಾಗಿರೋ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಬಿಳಿ ನಾಟಿ ಈರುಳ್ಳಿ. ಇವಾಗ ನಾರ್ಮಲಾಗಿ ನಾಟಿ ಈರುಳ್ಳಿ ಸಿಗುತ್ತೆ ಅಲ್ವಾ, ಚಿಕ್ಕ ಚಿಕ್ಕದು, ಅದೇ ಥರ ಬಿಳಿ ಆಗಿರುತ್ತೆ ಇದು. ಅದು ಸಿಗ್ತಾಯಿಲ್ಲ. ಫಸ್ಟು ಸಿಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗ ತುಂಬಾ ರೇರ್ ಆಗಿಬಿಟ್ಟಿದೆ. ನಾವು ಈ ಥರ ಔಷಧಿ ಕೊಡ್ತೀವಿ ಅನ್ನೋವಾಗ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಕರ್ನಾಟಕದಲ್ಲಿ ಸಿಗ್ತಾಯಿಲ್ಲ. ಆಂಧ್ರಾಗೆ ಹೋಗಿ ತೊಗೊಂಡು ಹುಡುಕಿ ಬರಬೇಕು. ಸೊ ಹಾಗಾಗಿ ರೇರ್ ಆಗಿಬಿಟ್ಟಿದೆ. ಅದರಿಂದ ಸ್ವಲ್ಪ ರೈಸ್ ಮಾಡಿದ್ದೀವಿ ಪ್ರೈಸ್. ಯಾಕೆಂದರೆ ನಾವು ದುಡ್ಡು ಕೊಟ್ಟೆ ತೊಗೋಬೇಕು ಅಲ್ವಾ, ದುಡ್ಡು ಕೊಡ್ದಿರ ಯಾವುದೂ ಆಗೋಲ್ಲ. ಅದಕ್ಕೆ ರೈಸ್ ಮಾಡಿದ್ದೀವಿ. ಇನ್ನೊಬ್ರಿಗೆ ಇನ್ನೂ ಮಾತೇನೆಂದರೆ, ಲಕ್ಷ ಕೊಟ್ಟು ಆಪ್ರೇಷನ್ ಮಾಡಿಸ್ತಾರೆ. ಒಂದು 1000 ರೂಪಾಯಿ ಕೊಟ್ಟು ತೊಗೊಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಏಕೆಂದರೆ ಆಪ್ರೇಷನ್ ಮಾಡಿಸಿದ್ರು ಯೂಸ್ ಇಲ್ಲ. ಸೊ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ವ. ಅದಕ್ಕೆ ನೋಡಿ ನೀವು ಬಂದು ಚೆಕ್ ಮಾಡಿದಿರ ಏನೇ ಒಂದು ಡಿಸಿಷನ್ ತಗೋಬಾರ್ದು, ಯಾರೇ ಆಗಲಿ. ಒಂದು ಸರಿ ಟ್ರೈ ಮಾಡಿದ್ರೆ ಎಲ್ಲ ಗೊತ್ತಾಗೋದು ನಮಗೆ. ಮಾಡಿ. ಇಷ್ಟು ಇದರ ಡೀಟೇಲ್ಸ್. ಇನ್ನಷ್ಟು ಮಾಹಿತಿ ಬೇಕು, ಇನ್ನು ಹೆಲ್ತ್ ಟಿಪ್ಸ್ ಬಗ್ಗೆ ನನಗೆ ಟಿಪ್ಸ್ ಬೇಕು, ಬ್ಯೂಟಿ ಟಿಪ್ಸ್ ಬಗ್ಗೆ ನನಗೆ ಸ್ವಲ್ಪ ಬೇಕು ಅಂತ ಏನಾದರೂ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಮತ್ತು ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲೂ ಕೂಡ ಫಾಲೋ ಮಾಡಿ. ಗೌತಮೀಸ್ ವರ್ಲ್ಡ್ ಅಂತ ಇರುತ್ತೆ, ಇಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ನಾನು ವಿಡಿಯೋಸು, ಹೆಲ್ತ್ ಟಿಪ್ಸು, ಮತ್ತು ಫೈಲ್ಸ್ ಪಿಸ್ತೂಲ ಇದ್ರ ಬಗ್ಗೆ ಕೂಡ ಎಲ್ಲ ಡೀಟೇಲ್ಸ್ನ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.